ಹಾಂ ಗೌಡ್ರಿ. ನಮಸ್ಕಾರಪ್ಪ. ಹಾಂ ನಮಸ್ತೆ. ಅದೇ ಈಗ ಎಂ ಬಿ ಪಾಳ್ಯದ ಇದು ಕಳ್ಸಿದ್ರಿ ಖರ್ಗೆ ಓಟ್ ಹಾಕಂತ ಹೇಳಿ. ಹೌದು ರೀ, ಹೌದು ಹೌದು ಹೌದು. ಹಾಂ ಹಾಂ ಅವ್ರು ರಾಧಾಕೃಷ್ಣಗ ಹಾಂ ಹಾಂ ಅವರು ಬರೇ ಮುಸಲ್ರನ್ನ ನಂಬಿಟ್ಟಾರಪ್ಪ ಅವರು. ಹೌದು ರೀ, ಹೌದು. ನಮ್ಮ ಹಿಂದೂಗಳಂದ್ರೆ ಅಲರ್ಜಿ, ಲಿಂಗಾಯತ ವೀರಶೈವರು ಅಂದ್ರೆ ಅಲರ್ಜಿ. ಹಾಂ 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 ಹಿಂಗಾಗಿ ಸ್ವಲ್ಪ ಅದೆಲ್ಲ ನಮ್ದು ಶಕ್ತಿ ತೋರಿಸ್ಬೇಕ್ರಪ್ಪ. ಇಲ್ಲಂದ್ರ ನಮ್ಮ ಲಿಂಗಾಯತರು ಹಿಂದೂ ವೀರಶೈವರು ಉಳಿದಿಲ್ಲ, ಹಿಂದೂ ಧರ್ಮನೂ ಉಳಿದಿಲ್ಲ. ನಿಜ ನಿಜ ರೀ. ಅವರು ಮಲ್ಲಿಕಾರ್ಜುನ್ ಖರ್ಗೆ ಎಲ್ಲ ಹೇಳ್ಯಾರ ನೋಡ್ರಪ್ಪ. ಇವತ್ತು ರೆಕಾರ್ಡ್ ಬಂದೈತಿ. ಹ್ಞೂ 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 ನಾವೆಲ್ಲ ಮನಿಯೊಳಗೆ ಹೊಕ್ಕು ಹೌದು ಎಲ್ಲ ತಿಜೋರಿ ಕಿಲಿ ಮುರಿದು ಬಂಗಾರ ಅವೆಲ್ಲ ಆಸ್ತಿ ತಗೊಂಡು ಹೌದು. ನಾವು ಯಾರು ಹೆಚ್ಚು ಮಕ್ಕಳನ್ನ ಹಡದಾರ ಹಾಂ ಹಾಂ ಮುಸಲ್ರಿಗೆ ಹಂಚ್ತೀವಿ ಅಂತೇಳಿ ಓಪನ್ ಆಗಿ ಮಲ್ಲಿಕಾರ್ಜುನ್ ಖರ್ಗೆ ಹೇಳ್ಯಾರ. ಹೌದು, ಹಿಂದಿ ಒಳಗೆ ಬಂದದ ರೀ ಭಾಷಣ ಇದೆ ಅದು. ಬಂದು ಹೌದು ಮತ್ತೆ ಈ ರೀತಿ ಅವ್ರು ಬರೀ ಮುಸಲ್ರಿಗೆ ಸಪೋರ್ಟ್ ಮಾಡೋದಿದ್ರ ನಾವ್ಯಾಕೆ ಹಿಂದೂಗಳು ಬಿಜೆಪಿಗೆ ಸಪೋರ್ಟ್ ಮಾಡ್ಬಂದ್ರೆ. ನಿಜ 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 ನಿಜ. ಇದೊಂದು ಬಹಳ ದೊಡ್ಡ ಅದ್ರಾಗ ದುರಂತ. ಪ್ರಿಯಾಂಕಾ ಖರ್ಗೆ ಅಂದ್ರೆ ಏನು ಬಾಯಿ ಏನು ಹೌದ್ರಿ. ಯಾರ್ದು ಗೌರವ ಇಲ್ಲ, ಕಿಮ್ಮತ್ತಿಲ್ಲ ಯಾರಿಗೂ. ಬಹಳ ಸಂಸದಾಗ ಹಂಗೆ ಮಾಡ್ತೇನ್ರಪ್ಪ ಸದನದಾಗು. ಹಾಂ 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 ಮತ್ತೆ ಯಾವಾಗಲೂ ಹಿಂದೂ ಧರ್ಮಕ್ಕೆ ಅವಮಾನ ಮಾಡೋದು, ವೀರಶೈವ ಲಿಂಗಾಯತರಿಗೆ ಅವಮಾನ ಮಾಡೋದು. ಅವ್ರಿಗೊಂದು ಏನಾಗ್ಬಿಟ್ಟೈತ್ರಪ್ಪ ಅವ್ರ ಹೆಂಗಿದ್ರು ನಾವು ಆರಿಸಿ ಬರ್ತೀವಿ ಅನ್ನೋದು ಬಂದ್ಬಿಟ್ಟೈತಿ. ದುಡ್ಡು ಹಿಂದೂ ಸಮಾಜ ಒಂದ್ ಆಗ್ಲಿಲ್ಲ ಅಂದ್ರೆ ನಮ್ಮ ದೇಶ ಉಳಿದಿಲ್ಲ, ನಮ್ಮ ಧರ್ಮನೂ ಉಳಿದಿಲ್ರಪ್ಪ. ನಮ್ಮ ಮನಿನೂ ಸುರಕ್ಷಿತ ಇಲ್ಲ ಈ ದೇಶ ಮೇಲೆ. ಹೌದ್ರಿ, ಹೌದು ಹೌದು. ಇಲ್ಲ ಎಲ್ಲರೂ ಪರಿವರ್ತನೆ ಆಗ್ಯದ್ರಿ ಈಗ. ಎಲ್ಲಾರ್ಗು ಅದೇ ವಿನಂತಿ ಮಾಡ್ಕೋಬೇಕ್ರಪ್ಪ. ಈಗ ನಮ್ಮ ಧರ್ಮ, ನಮ್ಮ ದೇಶ, ನಮ್ಮ ಮನಿ ಅದ್ರ ಸಲುವಾಗಿ ಮಾಡ್ರಪ್ಪ. ಇಲ್ಲ ಅಂದ್ರೆ ಇವ್ರು ಮುಸಲ್ರ ಕಾಯಿ ಕೊಟ್ಟು ಹೋಗ್ತಾರೆ ಇಡೀ ದೇಶನೇ. ಆಸ್ತಿ ಸಹಿತ ಅವರು ಕಾನೂನೇ ಮಾಡ್ತೀನಿ ಅಂತ ಹೇಳ್ಬಿಟ್ಟಾರಲ್ರಪ್ಪ ರಾಹುಲ್ ಗಾಂಧಿ. ಹೌದೌದೌದು. 55% ಪಿತ್ರಾರ್ಜಿತ ಟ್ಯಾಕ್ಸ್ ಅಂತ ಹೇಳಿ ಇಡೀ ಆಸ್ತಿ ಒಳಗೆ 55% ಅವ್ರಿಗೆ ಸರ್ಕಾರಕ್ಕೆ ಬಿಟ್ಟ ಮ್ಯಾಗನೇ 45% ನಮ್ಮ ವಾರಸುದಾರರು ಅದನ್ನ ಹಂಚ್ಕೋಬೇಕಂತ ಹೇಳಿ ಮಾಡೋರಾಗಪ್ಪ. ಹೌದೌದೌದು. ಹಿಂಗಾದ್ರೆ ಎಷ್ಟು ಹೆಚ್ಚು ಮಕ್ಕಳನ್ನ ಹಿಡಿದಿರ್ತೀರ ಅವ್ರಿಗೆ ಹೆಚ್ಚು ಪಾಲ ಕೊಡ್ತಿತ್ತು. ಓಪನ್ ಆಗಿ ಒಬ್ಬ ರಾಷ್ಟ್ರೀಯ ಅಧ್ಯಕ್ಷ ಹೇಳ್ತಾನಂದ್ರ ಇದು ಬಹಳ ಬಹಳ ದೊಡ್ಡ ಜ್ಞಾನಕ್ಕೆ ಐತ್ರಪ್ಪ, ದುರಂತರಪ್ಪ. ಇದು ಬರೀ ಕಲಬುರಗಿ ಲೋಕಸಭೆಗಲ್ರಪ್ಪ, ಇಡೀ ಎಲ್ಲ ದೇಶದಾಗಿರುವಂತ ಎಲ್ಲ ಹಿಂದೂಗಳು ಒಂದಾಗ್ಬೇಕು. ರಾಜ್ಯದಾಗ 14ರಲ್ಲೂ ಎಲ್ಲ ಜನ ಬಹಳ ಗಂಭೀರವಾಗಿ ತಗೊಂಡು ಮನೆ ಬಿಟ್ಟು ಹೊರಗೆ ಬಂದು ಓಟ್ ಹಾಕುವಂತ ನಾವು ಮಾಡ್ಬೇಕ್ರಪ್ಪ. ಇಲ್ಲಾಂದ್ರ ಅವ್ರು ಮುಸಲ್ಮಾನರು ಮುಂಜಾನೆ 6ಕ್ಕೆ ಪಾಳೆ ಹಚ್ಚಿ ಎಲ್ಲ ವೋಟಿಂಗ್ 70, 80, 90% ಮಾಡ್ತಾರಪ್ಪ. ಅವ್ರ ಒಂದೊಂದು ನಾನು ಬಿಜಾಪುರದಾಗ ಒಂದು ಮುಸ್ಲಿಂ ಬೂತ್ ಐತಂದ್ರ ಉದಾಹರಣೆಗೆ ಒಂದು 890 ವೋಟಿಂಗ್ ಆಗೈತಂದ್ರೆ 888 ವೋಟ್ ಮುಸ್ಲಿಂ ಹಾಕಿರ್ತಾರಪ್ಪ. ಅದು ಕಾಂಗ್ರೆಸ್ಗೆ 1 ಅಥವಾ 2 ಸುಮ್ JDS ಅಂದ್ರ ಪೂರ್ತಿ ಬೂತ್ ಕ್ಯಾಪ್ಚರ್ ಆಗೈತೆ ಸಂಶಯ ಬರಬಾರ್ದು ಅಂತೇಳಿ 1, 2, 3 ಕಾಂಗ್ರೆಸ್ ಇದು ಏನ್ JDS ಅಥವಾ ಬಿಜೆಪಿ ಗೊತ್ತಿರ್ತಾರಪ್ಪ. ಇಟ್ಟು ಭಯಾನಕ ವೋಟಿಂಗ್ ಮಾಡ್ತಾರೆ. ನಮ್ಮ ಮಂದಿ ಹೊಟ್ಟೆ ಹೊರಗೆ ಬರೋದು. ಇದೇ ದುರಂತ ರೀ ದೇಶದ್ದು. ಅದಕ್ಕೆ ಎಲ್ಲಾ ಕಡೆ ಇದನ್ನೇ ಹೇಳ್ಬೇಕು ನೋಡ್ರಪ್ಪ. ಎಲ್ಲಾರ್ಗು ಇದೇ ವಿನಂತಿ ಮಾಡ್ಕೊಂಡು ಹೆಚ್ಚು ಮತದಾರ ಬರ್ಬೇಕು. ಬ್ಯಾಸಿಗೆ ಐತತ್ ಮನ್ಯಾಗ ಕುಂಡ್ರಬೇಡ್ರಿ. ಮುಂಜಾನೆ 6:30ಗೆ ಎದ್ದು ನಮ್ಮಲ್ಲಿ ಬಿಜಾಪುರದಾಗ ವಾಕಿಂಗ್ ಯಾರು ಹೋಗೋದಿಲ್ರಪ್ಪ. ನಾಳೆ ಎಲ್ಲಾರು ಪೋಲಿಂಗ್ ಬೂತಿಗೆ ಬರ್ತಾರೆ, ಯಾರು ವಾಕಿಂಗ್ ಹೋಗುದಿಲ್ಲ. 5:30, 6ಕ್ಕೆ ಬಂದು ಪೋಲಿಂಗ್ ಬೂತ್ ಬಂದಿತ್ತು ಅಲ್ಲಿ ಓಟ್ ಹಾಕಿ ಅಲ್ಲಿಂದ ವಾಕಿಂಗ್ ಹೋಗ್ತಾರೆ. ನಮ್ಮಲ್ಲಿ ಎರಡು ಇಲೆಕ್ಷನ್ ಪದ್ಧತಿನೇ ಹಂಗ ಮಾಡ್ಬಿಟ್ಟಾರೆ. ಎಲ್ಲಾ ಎಲ್ಲೆಲ್ಲಿ ಮುಂಬೈದಾಗಿರ್ಲಿ, ಕಲ್ಕತ್ತಾದಾಗಿರ್ಲಿ, ದಿಲ್ಲಿ ಆಗಿರ್ಲಿ, ಬೆಂಗಳೂರು ಇರ್ಲಿ, ಪುಣೆ ಇರ್ಲಿ, ಎಲ್ಲಾ ಕಡೆದು ಓಟ್ ಹಾಕ್ಲಿಕ್ಕೆ ಬಿಜಾಪುರ ಬರ್ತಾರಪ್ಪ. ಹಿಂಗಾಗಿ ನಮ್ಮ ಬಿಜಾಪುರ ಸುರಕ್ಷಿತ ಉಳಿದೈತೆ. ಅದಕ್ಕೆ ಎಲ್ಲಾರ್ಗೆ ನಮ್ಮವ್ರು ಎದೆ ಹೇಳ್ಬೇಕ್ರಪ್ಪ. ಎಲ್ಲಾರು ಬರ್ಬೇಕು, ಓಟ್ ಹಾಕ್ಬೇಕು. ಈ MP ಪಾಟೀಲ್ರು ಎಲ್ಲಾ ಸ್ವಾಮಿಗಳಿಗೆ ಫೋನ್ ಹಚ್ಚಿ ಮಾತಾಡಕತ್ತಾರ. ಅವ್ರೇನ MP ಪಾಟೀಲ್ರಿಗೆ ಏನಾಗೈತ್ರಪ್ಪ, ಲಿಂಗಾಯತ ಧರ್ಮ ಪ್ರತ್ಯೇಕ ಮಾಡ್ತೀನಿ ಅಂತ ಹೇಳಿ ಅವ್ರೇನ್ ತಿಳ್ಕೊಂಡ್ರೆ ನಾನೇ ಲಿಂಗಾಯತ್ ಲೀಡರ್ ಆಗಿನ ಅವ್ರಂಗ ಅವ್ರದ್ದು ಒಂದ್ ರೀತಿ ಅದೇನು ಬಸವಣ್ಣ ಹಿಡ್ಕೊಂಡು ಬಸವಣ್ಣನ ಹಿಂಗ ಹೇಳ್ಯಾನಪ್ಪ ಅವ್ರು. ಲಿಂಗಾಯತ್ ಧರ್ಮ ಬೇರೆ, ಹಿಂದೂ ಸನಾತನ ಧರ್ಮ ಬೇರೆ. ಒಟ್ಟು ವ್ಯವಸ್ಥಿತವಾಗಿ ನಮ್ಮ ಇದರಲ್ಲಿ ಹೊಡಿಲಕ್ ಪ್ರಯತ್ನ ಮಾಡಿ ಅದು ಫೇಲ್ ಆದ್ರಪ್ಪ. ಅವಾಗ ಅದಕ್ಕೆ ಸರ್ಕಾರ ಹೋಯ್ತು. ಅವ್ರು ಹೇಳಿರ್ತಾರೆ ಖರ್ಗೆ ಎಲ್ಲ ನೀ ಎಲ್ಲ ಲಿಂಗಾಯತ್ ಫೋನ್ ಮಾಡಿ ಅಂತ ಹೇಳಿರ್ತಾರೆ. ಖರ್ಗೆ ಅವ್ರು ಬಿಡೋದಾಗ ಅದಾರ. ಹಿಂಗಾಗಿ ಅವ್ರು ಹೇಳೋರಿ ಇಲ್ಲ ನಾವ್ ಅಂದ್ವಿ ನಿಮ್ಗೆ ಏನ್ ವಯಸ್ಸು ಕೊಟ್ರ ಅದು ಪ್ರಾಮಾಣಿಕವಾಗಿ ಮಾಡಿರಿ, ನೀವು ಅಲ್ಲೇ ಇದ್ದು ಬಿಡ್ರಿ ಸಾಕು, ಇಷ್ಟೇ ಪ್ರೀತಿ ಅಂದ್ರೆ ನಾ ಬಸವಣ್ಣನ ಮೇಲೆ ಆಣಿ ಮಾಡಿ ಹೇಳ್ತೀನಿ, ನನ್ಗೆ ಯಾರು ಹೇಳಿಲ್ಲ ಅಂತ ಹೇಳಿ ಅಂದ್ರು.
ಬಸವಣ್ಣನು ಪಾಪ ಬಸವಣ್ಣ ಏನು ಪಾಪ ಇಂಥದ್ದು ಹೇಳ ಎಂತ ಆ, ಧರ್ಮ ಬಿಟ್ಟು ಏನ್ ಮಾಡತ್ತೇನು ಬಸವಣ್ಣವ್ರು ಎಲ್ಲಿ ಹೇಳಿಲ್ಲ. ಹೌದು 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 ಅದಕ್ಕ ಇದು ನಾವು ನೋಡ್ರಿ ಪರ ಖರ್ಗೆ ಅವ್ರು ದಲಿತರಿಗೆ ಏನ್ ಬೇಕಾದ ಸಹಾಯ ಮಾಡಲಕ್ಕ ಅದು ಹೌದು ಅವ್ರು ಧರ್ಮ ಐತಿ ಮಾಡ್ತಾರೆ. ಈ ಮುಸಲ್ರಿಗೆ ಎತ್ತಿ ಕಟ್ಟುವಂಥದ್ದು ಏನೈತಲ್ರಿ ಹಾ ಹಾ ನಮ್ಮ ಎಲ್ಲ ಹಿಂದೂ ಧರ್ಮನೇ ನಾಶ ಮಾಡೋದೇ ಒಂದು ಪ್ಲಾನ್ ವ್ಯವಸ್ಥಿತ. ಹೌದು 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 ಅಲ್ರಪ್ಪರ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರ ಸಹಿತ ಹೇಳ್ಯಾರ ಅವ್ರ ಮುಸ್ಲಿಮರ ಬಗ್ಗೆ. ಹ್ಮ್ ಇಸ್ಲಾಂದಲ್ಲಿ ಎಲ್ಲೂ ಸಹೋದರತ್ವ ಭಾವನೆನೇ ಇಲ್ಲ ಆ ಧರ್ಮದಾಗ. ಹೌದು ಅವ್ರ ಧರ್ಮದವ್ರು ಮಾತ್ರ ಅಂತಮ್ರ ತಿಳ್ಕೊತಾರ, ಉಳ್ಕಿದವ್ರಿಗೆ ಎಂದೂ ಅವ್ರ ಧರ್ಮದವ್ರು ತಿಳ್ಕೋದಿಲ್ಲ. ಅದಕ್ಕೆ ಅವ್ರು ಎಂದೂ ಅವ್ರ ಬಳಿ ರಾಷ್ಟ್ರ ಪ್ರೇಮ ಮಾತೃಭೂಮಿ ಅನ್ನೋಂಥದ್ದು ಇರುವುದೇ ಇಲ್ಲ. ಅವ್ರು ಬರೀ ನಿಷ್ಠೆ ಧರ್ಮಕ್ಕಾಗಿರ್ತದೆ. ಅಲ್ಲ ಅವಾಗೆ ಕಳಿಸ್ಬಿಡು ಅಂತ ಹೇಳಿದ್ರಲ್ರಿ 47ದಾಗೆ. ಅವಾಗೇ ಅವರು ಪಾಕಿಸ್ತಾನದಾಗ ಕ್ಲಿಯರ್ ಬರ್ದಾರಪ್ಪ. ಹೌದು ಇವ್ರನ್ನೆಲ್ಲ ಮುಸ್ಲಿಮ್ರು ಅಲ್ಲಿ ಕಳ್ಸ್ರಿ, ಅಲ್ಲಿ ಹಿಂದೂಗಳನ್ನ ದಲಿತರನ್ನ